ಚಂದ ಪಾಪಂ ಈ ಹುಡುಗಿ ಈ ಹುಡುಗಿ ನಮ್ಮ ಮನೆ ಹುಡುಗಿ ಇದ್ದ ಹಾಗೆ ಇದ್ದಾಗಲ್ಲ ನಮ್ಮನೆ ಹುಡುಗಿನೇ ಗೊತ್ತಾಯ್ತಾ. ಈಗೇನ್ ಲೆಕ್ಕ ಬರಕ್ ಹೋಗ್ತಿರೋ ಇಲ್ಲ ಅಮ್ಮನ್ ಕರೀಲೋ? ಲಕ್ಷ್ಮಿ, ಇವತ್ ರಾತ್ರಿ ಹಿಂದ್ಗಡೆ ಬಾಗ್ಲಿಂದ ಬರ್ತೀನಿ. ఏంటి? ಅಯ್ಯೋ, ನಾನು ಹಿಂದ್ಗಡೆ ಬಾಗ್ಲಿಂದ ಬರ್ತೀನಿ ಹಿಂದೆ. నాకే అర్థం కావట్లే. లక్ష్మి, యాకుంటారా ఇది? నా కోసం మీరు చాలా రిస్క్ తీసుకుంటున్నారండి. నిన్ಗೋಸ್ಕರ ನನ್ನ ಪ್ರಾಣ ಕೊಡೋಕು ರೆಡಿ ಇರುವಾಗ ಇದೆಲ್ಲ ಯಾವ ರಿಸ್ಕ್? అబ్బా, నేను చెప్పేది అలా కాదు. మత్తేను? అది ఏమంటే ఈ ఇంట్లో అందరూ నన్ను ఒకలాగా చూస్తున్నారు. అదేదో ఇబ్బందిగా ఉంది. ನನಗೂ ಅಷ್ಟೇ ತುಂಬಾ ಫೀಲ್ ಆಗ್ತಿದೆ. ಏನ್ ಮಾಡೋದು ಲಕ್ಷ್ಮಿ? లక్ష్మి, ఏం ಮಾಡ್ತಾ ಇದೀಯಾ? అదే మా ఊర్లో ఉన్న చందమామ ఇక్కడుంది కదా, డాన్స్ చేస్తున్నా. ಅಯ್ಯೋ ದೇವ್ರೆ, ಇಷ್ಟೊತ್ತಲ್ಲಿ ಚಂದಮಾಮ ನೀನ್ ನೋಡ್ತೀಯಾ? ತುಂಬಾ ಹೊತ್ತಾಗಿದೆ, ಲೈಟ್ ಆಫ್ ಮಾಡ್ಕೊಂಡು ಮಲಿಕೋ. ಲಕ್ಷ್ಮಣ, ಹೊರಗಡೆ ಲೈಟ್ ಆಫ್ ಮಾಡಿದ್ಯಾ? ಏನಯ್ಯ ಬತ್ತಿ? ಸ್ವಾಮಿಗೆ ಬತ್ತಿ ಇಡಕ್ ಬಂದಿದ್ಯಾ? ಸುಮ್ಕಿರಣ್ಣು, ನಾ ಬತ್ತಿ ಹಿಡ್ದು ಬಿಟ್ಟ ಮ್ಯಾಕೆ ಇಲ್ಲಿ ಬಂದಿದ್ದು. ಅಂದ್ರೆ ಅಂದ್ರೆ ಬತ್ತಿ ಇಟ್ಟು ಇಟ್ಟು ಎಲ್ಲರ ಕೈಲಿ ಒಡ್ಸ್ಕೊಂಡು ಸಾಕಾಗೋಯ್ತು. ಅದಕ್ಕೆಯ ಐಡಿಯಾ ಕೊಟ್ಟು ಕಮಾಯಿ ಮಾಡ್ಕೊಳ್ಳೋಂತ ಪ್ಲಾನ್ ಮಾಡ್ಕೊಂಡೆ. ಅಂದ್ರೆ ಹೇಳ್ತೀನಿ ಕೇಳು. ಹಳ್ಳಿ ಒಳಗೆ ಈ ಐಡಿಯಾ ಕೊಟ್ರೆ ವರ್ಕೆಟ್ ಹಾಕಿಲ್ಲ ಅಂತ ಪ್ಯಾಟೆ ಕಡೆಗೆ ಹೊಂಟೆ. ಏನ್ ಬತ್ತಿ ಬಸವಾ, ಹಳ್ಳಿಯಿಂದ ಬತ್ತಿ ಇಡಕ್ಕೆ ಪ್ಯಾಟೆಗೆ ಬಂದ್ಬಿಟ್ಟಿದ್ಯಾ? ಇಲ್ಲಪ್ಪ, ಇತ್ತೀಚೆಗೆ ನಮ್ ಬತ್ತಿ ಹಿಡದೆ ಬಿಟ್ಬಿಟ್ಟಿದೀನಿ. ಅಣ್ಣ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಏನ್ಲ? ನಾನು ಇತ್ತೀಚೆಗೆ ಬತ್ತಿ ಹಿಡಿದು ಬಿಟ್ಬಿಟ್ಟು ಐಡಿಯಾ ಕೊಡಕ್ ಶುರು ಮಾಡ್ಬಿಟ್ಟಿದೀನಿ. ಐಡಿಯಾ ಬತ್ತಿ ಎರಡು ಒಂದೇಯ? ಹೋಗ್ಲಿ ಬಿಡೋಣ. ಅಣ್ಣ, ನೀನ್ ನಮ್ಮ ಹಳ್ಳಿಲಿದ್ದಾಗ ಜಗಳ ಮೇಲೆ ಕುಂತ್ಕೊಂತಿದ್ದೆ. ಅದೇ ಡಬ್ಬ ಮಾಡಿಕೊಂಡು ಬಂದವರಿಗೆಲ್ಲ ಕಟಿಂಗ್ ಮಾಡ್ತಿದ್ದೆ, ಕೆರಿತಿದ್ದೆ, ಒಟ್ಟು ಕಾಸು ಇಸ್ಕೊಂತಿದ್ದೆ. ಇದ್ಕಿದ್ದಂಗೆ ಅಸ್ಸಾಂಗೆ ಹೋಗ್ಬಿಟ್ಟೆ. ಅಲ್ಲಿ ಹೋಗ್ ಬಂದ ಮ್ಯಾಕೆ ಈಗ ಪ್ಯಾಟೆ ಸೇರ್ಕೊಂಡ್ಬಿಟ್ಟಿದ್ಯಾ ಅಡೋ. ಯಾವ ಪಾಟಿ ಇಂಪ್ರೂವ್ ಆಗ್ಬಿಟ್ಟಿದ್ಯಾ ಅಡೋ. ಕಲೆಕ್ಷನ್ ಜೋರಣ್ಣ? ಏನ್ ಕಲೆಕ್ಷನ್ ಏನೋ. ಯಾಕಣ್ಣ? ಅದೇನೋ ಹೇಳ್ತಾರಲ್ಲ, ಇದ್ದದನ್ನೆಲ್ಲ ಕಳ್ಕೊಂಡು ಸಿದ್ದಪ್ಪನ್ಗೆ ತೆಂಗಿನಕಾಯಿ ಒತ್ಕೊಂಡೋದ್ರು ಅಂದಂಗ ಆಗ್ಬಿಟ್ಟೈತೆ. ಇದು ಬಂಡವಾಳನೆಲ್ಲ ಇದಕ್ಕೆ ಸುರಿದು ಕುತ್ತಿಗೆ ಗಂಟೆ ಬಂದ್ಬಿಟ್ಟೈತೆ ಕಣ್ಣ. ಅಯ್ಯಯ್ಯೋ, ಅಪ್ಸೆಟ್ ಆಗಬೇಡಣ್ಣ. ನಿಮ್ಮಂತ ಅಪ್ಸೆಟ್ ಆಗೋರ್ಗೆ ಸೆಟಪ್ ಆಗೋ ಐಡಿಯಾ ಕೊಡಕ್ಕೆ ಈ ಬುತ್ತಿ ಬಸವ ಇರೋದು. ಏನ್ರದು ಸೆಟಪ್? ಅಣ್ಣ, ನನ್ನ ಹತ್ರ ಒಂದು ಹೊಸ ಐಡಿಯಾ ಐತೆ. ಹೇಳ್ತೀನಿ. ನೋಡೋಣ, ನಿನ್ನ ಅಂಗಡಿ ಮುಂದಗಡೆ ಒಂದ್ ಬೋರ್ಡ್ ತಕ್ಕ ಬಂದ್ಬಿಟ್ಟು ವಿಶೇಷ ರಿಯಾಯಿತಿ ಅಂತ ಹೇಳಿ ದಪ್ಪಕ್ಷರದಲ್ಲಿ ಬರ್ಸ್ಬಿಟ್ಟು ಅದ್ರ ಕೆಳಗಡೆ ಕಟಿಂಗ್ ಮಾಡಿಸ್ಕೊಂಡವ್ರಿಗೆ ಸೇವಿಂಗ್ ಫ್ರೀ ಅಂತ ಹಾಕ್ಸ್ಬಿಡು. ನೋಡೋಣ ಜನ ಅಯ್ಯೋ ಒಬ್ರು ಕಟಿಂಗ್ ಮಾಡಿದ್ರೆ ಸೇವಿಂಗ್ ಫ್ರೀ ಅಂತೆ. ಹೌದು, ಐಡಿಯಾ ಏನೋ ಚೆನ್ನಾಗಿದೆ. ಕಟಿಂಗ್ ಮಾಡಿಸಿದವ್ರಿಗೆ ಸೇವಿಂಗ್ ಫ್ರೀ. ಬರೀ ಸೇವಿಂಗ್ ಮಾಡಿಸಿದವ್ರಿಗೆ ಏನ್ ಫ್ರೀ? ಅದಕ್ಕೂ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನ್ಲ? ಅದು ಫ್ರೀ. ಇಷ್ಟೇ ಕಣ್ಣಣ್ಣ. ಅಲ್ಲ ಕಣ್ಣಣ್ಣ, ಬತ್ತಿ ಇಟ್ರೆ ಹೊಡಿತಾರೆ, ಐಡಿಯಾ ಕೊಟ್ರೆ ಜಡಿತಾರೆ. ನಾನು ಹಣೆ ಬರ್ಕ್ ಹೊಣೆ ಯಾರಣ್ಣ? ಹಿಂಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಯಾರೋ ದೂರದಿಂದ ಸ್ವಾಮಿಗಳು ಬಂದವ್ರು ಅಂತ ಹೇಳಿದ್ರು. ನಾನು ಮುಂದಕ್ಕೆ ಏನಾಯ್ತೀನಿ, ಯಾವ ಕೆಲಸ ಮಾಡಿದ್ರೆ ಉದ್ಧಾರ ಆಯ್ತೀನಿ ಅಂತ ಕೇಳ್ಕೊಂಡು ಹೋಗ್ ಬಂದೆ. ಹರಿ ಓಂ, ಹರಿ ಓಂ. ನಿಮ್ಮ ಕಷ್ಟ ಕೋಟಲೆಗಳೇನೆಂಬುದನ್ನು ನಿಸ್ಸಂಕೋಚವಾಗಿ ನಿರ್ಭಯವಾಗಿ ದೇವದೂತನಾದ ನನ್ನಲ್ಲಿ ನಿವೇದಿಸಿಕೊಳ್ಳಬಹುದು. ಚಿಟಿಕೆ ಭಸ್ಮ ನೀಡುವುದರ ಮೂಲಕ ನಿಮ್ಮ ಕಷ್ಟಗಳನ್ನು ಆ ಪರಮಾತ್ಮನಲ್ಲಿ ನಿವೇದಿಸಿಕೊಳ್ಳುತ್ತೇನೆ. ಅವರವರ ಮನೋಬಲವಿದ್ದಂತೆ ಅವು ನಿವಾರಣೆಯಾಗುವವು. ಹರಿ ಓಂ, ಹರಿ ಓಂ. ಗುರುದೇವ, ಹೇಳಿ. ನಾನು ಅಸ್ಸಾಮಿ. ಈಗ ಪರದೆ ಎಳೆಯೋ ಆಯ್ತು. ಮುಂದೆ ಬನ್ನಿ.
ಏನ್ ಒಳಗೆ ಎಳ್ಕೊಂಡ್ಬಿಟ್ರು? ಅದೃಷ್ಟವಂತರು ಮಾತ್ರ ಒಳಗೆ ಕೇಳ್ಕಂತಾರಂತೆ. ಹೌದಾ? ನನ್ನ ಎಳ್ಕೊಬೋದಾ? ಅವ್ರು ಎಳ್ಕಂತಿದ್ರೆ ಅವ್ನ ಎಳ್ಕಂತಾನೆ. ಎಲ್ಲ ಮಾಡಿ ತಿರುಗಿ ಬಂದ್ರೆ ಮತ್ತ ಅಸ್ಸಾಮಿ ಅಂತ್ಯ. ನಿಜ ಹೇಳು, ಯಾಕೆ ಬಂದಿದ್ಯಾ? ನಾನು ಅಸ್ಸಾಮಿ. ನಿಜ ಹೇಳು, ಯಾಕೆ ಬಂದಿದ್ಯಾ? ಅಸ್ಸಾಮಿಂದ ನಿಮ್ಮನ್ನ ನೋಡಕ್ ಬಂದಿದ್ದೀನಿ ಸ್ವಾಮಿ. ಅಷ್ಟೇಯೋ? ಅಯ್ಯೋ, ಇವನು ಬಹಳ ಅದೃಷ್ಟಶಾಲಿ ಎಂದು ತಿಳಿಸಿ ಮುಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಹರಿ ಓಂ, ಹರಿ ಓಂ. ನಮಸ್ತೆ ಮಹಾಪ್ರಭು, ನಮಸ್ತೆ. ಮನುಜ, ನಿನ್ನ ಅಂತರಂಗದಲ್ಲಿರುವ ನೋವನ್ನು ಎಲ್ಲರೆದುರಿಗೂ ನಮ್ಮಲ್ಲಿ ಭಿನ್ನವಿಸಿಕೊಳ್ಳಲು ನಿನಗೆ ಆಗುತ್ತಿಲ್ಲ. ಹೌದು. ಹಾಗೆ ಅಂತರಂಗದಲ್ಲಿರುವ ಆಕಾಂಕ್ಷೆಗಳನ್ನು ತಡೆದುಕೊಳ್ಳಲೂ ಆಗುತ್ತಿಲ್ಲ ಅಲ್ಲವೇ? ಹೌದು ಮಹಾಪ್ರಭು, ಹೌದು. ನಿನ್ನ ಹೆಸರು ನಮಸ್ತೆ ಎಂದು ಅಲ್ಲವೇ? ಹೌದು ಮಹಾಪ್ರಭು, ಹೌದು. ಇದು ತಮಗ್ಯಾಗೆ ಗೊತ್ತು ಮಹಾಪ್ರಭು? ಮೂರ್ಖ, ನಮಗೇ ಪ್ರತಿ ಪ್ರಶ್ನೆ ಕೇಳುವೆಯಾ? ಇಲ್ಲ ಮಹಾಪ್ರಭು, ಕ್ಷಮಿಸಿ. ನಾವು ಹೇಳಿದಂತೆ ಮಾತ್ರ ನೀನು ಕೇಳಬೇಕು. ಆಯ್ತು ಮಹಾಪ್ರಭು. ಮನೆಗೆ ಒಂದು ಆಂಧ್ರ ಕನ್ಯೆ ಬಂದಿರುವಳು. ಹೌದು ಮಹಾಪ್ರಭು. ಅವಳ ಮೇಲೆ ನೀನು ಅನುರಕ್ತನಾಗಿರುವೆ ಅಲ್ಲವೇ? ಹೌದು ಮಹಾಪ್ರಭು, ಹೌದು. ಕನ್ನಡ ಚಿತ್ರರಂಗದ ಮೇರು ನಟರಲ್ಲಿ ನಿನಗೆ ಯಾರು ಯಾರು ಗೊತ್ತು? ಡಾಕ್ಟರ್ ರಾಜ್ಕುಮಾರ್ ಅವರು ಗೊತ್ತು. ಅನಂತರ ಅಂಬರೀಷ್ ಅವರು ಗೊತ್ತು. ಅನಂತರ ವಿಷ್ಣುವರ್ಧನ್ ಅವರು ಗೊತ್ತು. ಕರಾಟೆ ಕಿಂಗ್ ಶಂಕರ್ನ ಗೊತ್ತಿಲ್ಲವೇ? ಗೊತ್ತು ಗೊತ್ತು ಪ್ರಭು. ಅವರಂತೆ ನೀನು ಯುಗಳ ಗೀತೆಗಳನ್ನು ಹಾಡಿ ಅವಳ ಮನಸ್ಸನ್ನು ಒಲಿಸಿಕೊಳ್ಳಬೇಕು. ಇಲ್ಲವಾದಲ್ಲಿ ದಿನಾ ಅವಳ ಹೆಸರಿನಲ್ಲಿ ಕೊರಗಿ ಕೊರಗಿ ಕೃಶವಾಗಿ ಬೆಂಡಾಗಿ ಒಂದು ದಿನ ಬೇವರ್ಸಿಯಂತೆ ಸತ್ತು ಹೋಗುವೆ. ತೆಗೆದುಕೋ ಈ ಪೂಜಾ ಭಸ್ಮವನ್ನು. ದಿನಕ್ಕೆ 3 ಬಾರಿ ಮೈಗೆಲ್ಲ ಲೇಪಿಸಿಕೊಂಡು ರಾತ್ರಿ ಮಲಗುವಾಗ ನಿರ್ವಾಣದಲ್ಲಿ ಮಲಗಬೇಕು. ಹರಿ ಓಂ. ತಮ್ಮ ಚಿತ್ತ ಪ್ರಭು. ಹೋಗು. ಆಯ್ತು ಪ್ರಭು. ಶುಭಮಸ್ತು. లక్ష్మి ఏంటది? లక్ష్మి అమ్మ ఎల్లి ఏంటి? అమ్మ ఎల్లి అమ్మనా? ಸ್ನಾನಕ್ಕೆ వెళ్ళారు. ಅಮ್ಮ ಸ್ನಾನಕ್ಕೆ ಹೋಗವ್ರಿ ಅಂದ್ರೆ 1 ಗಂಟೆ ಆಗುತ್ತೆ. ಅಷ್ಟರಲ್ಲಿ ಇವಳನ್ನ ಡೀಲ್ ಮಾಡ್ಬಿಡ್ಬೇಕು. ಆ ಸ್ವಾಮಿ ಹೇಳ್ದಂಗೆ ಮೊದ್ಲು ವಿಷ್ಣುವರ್ಧನ್. ఏమండి, ఏమైంది? ಏನಿಲ್ಲ, 1 ನಿಮಿಷ. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಹಿಂದೆ ತಕೋ ನಾನಿನ್ನಲಿ ಬೆರೆವಂತ ಮನಸ್ಸಾಗಿದೆ. ನೆಕ್ಸ್ಟ್ ಶಂಕರ್ನಾಗ್. ಒಂದೇ ಒಂದು ಆಸೆಯು ನಿನ್ನ ಮುದ್ದಾಡಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು. ನೆಕ್ಸ್ಟ್ ಅಂಬರೀಷ್. ಚಳಿ ಚಳಿ ತಾಳೆನು ಈ ಚಳಿಯ ಆಹಾ, ಗೆಳತಿಯ ತಾಳೆನು ಈ ಚಳಿಯ ಆಹಾ, ನಡುಗುವ ತುಟಿಯ ನೋಡಿದೆಯ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್. ಬೆಳದಿಂಗಳಾಗಿ ಬಾ, ತಂಗಾಳಿಯಾಗಿ ನಾನು ಆನಂದವಾ ನೀಡುವೆ ಉಲ್ಲಾಸದಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನೋಡು లక్ష్మి, నన్నింద నీకు ಎಷ್ಟು ತೊಂದರೆ. ఎందుకండి అలా చెప్తారు? మన తెల్లరాట్లో ఎలా రాసిందో అలా జరుగుతుంది. బాధపడి ఏం ప్రయోజనం? ಬಾಧೆ ಪಡೋದು ಅಂದ್ರೆ ಏನು? ನಮ್ಮ ಮನೇಲಿ ಹೇಗಾದ್ರೂ ಮಾಡಿ ನಾವಿಬ್ರು ಒಂದಾಗೋಣ ಅಂದ್ರೆ ಶಿವಪೂಜೆ ಮಧ್ಯದಲ್ಲಿ ಕರಡಿ ಬಂದ ಹಾಗೆ ಕಾಯ್ಕೊಂಡು ಬಂದ್ಬಿಡ್ತಾರೆ. ಆದ್ರೆ ಇವತ್ತು ಯಾರು ಇಲ್ಲ. ನಾವು ಹಾಕೊಂಡಿರೋ ಪ್ಲಾನು ಸಕ್ಸಸ್ ಲಕ್ಷ್ಮಿ, ಸಕ್ಸಸ್. ಕಮ್ ಆನ್. ಅಯ್ಯೋ, ಹೋದ್ಯಾ ಪಿಶಾಚಿಂದ್ರೆ ಬಂದೆ ಗವಾಕ್ಷಿಲೆ ಅಂತ ಬಂದ್ಬಿಟ್ನಲ್ಲ. ಕೂತ್ಕೋ. ಲಕ್ಷ್ಮಿ, ಲೇ ಮೂರ್ಖ, ಒಂಟಿ ಹೆಣ್ಣಿರ್ಬೇಕಾದ್ರೆ ಅದು ಇಷ್ಟೊತ್ತಿನಲ್ಲಿ ಮಲ್ಗೆ ಹೂ ಹಿಡ್ಕೊಂಡು ಒಬ್ನೇ ಬಂದಿದ್ದೀನಿ ಅನ್ಕೊಂಡಿದ್ಯಾ? ಲೇ, ಆ ಕಡೆ ಈ ಕಡೆ ಏನೋ ತಿರುಗಿ ತಿರುಗಿ ನೋಡ್ತೀಯಾ? ನಾನು ಹೇಳ್ದಂಗೆ ಕೇಳು, ಹಿಂದಕ್ಕೆ ತಿರುಗೋ.
ಹ್ಮ್ For more updates, like, comment, subscribe to our channel.